these questions. ಇವಾಗ ಏನ್ ಮಾಡೋಣ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಒನ್ ನೋಡ್ರಿ, ಫಸ್ಟ್ ಏನ್ ಕ್ವಶನ್ ಇದೆ ಅಂತ ಹೇಳಿ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ರಿ. ಕ್ವಶನ್ ಏನಂತ, ದ ಅಮೌಂಟ್ ಆಫ್ ಹೀಟ್ ಇವಾಲ್ವ್ಡ್ ವೆನ್ 500 cubic centimeter of 0.1 m HCl. 0.1 m HCl is mixed with 200 cubic centimeter of 0.2 m NaOH. ಏನ್ ಮಾಡತಾರೆ ಅಂತಂದ್ರೆ, ದೇರ್ ಇಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ, ನಮ್ಗೆ ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗ್ತಾ ಇದೆ, ಹೌದಾ? ಸೊ ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ? ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡೆಲ್ಟಾ ಎಚ್ ನ್ಯೂಟ್ರಲೈಸೇಷನ್, ಹೌದಾ? ರಿಯಾಕ್ಷನ್ ಏನಿದೆ ನೋಡ್ರಿ, ರಿಯಾಕ್ಷನ್ ಈಸ್ whenever HCl react with NaOH, it will produce NaCl plus H2O. ಹೌದಾ? ಸೊ ಈ ರಿಯಾಕ್ಷನ್ ಸ್ಟಡಿ ಮಾಡ್ಬೇಕು ನಾವೀಗ. ಈ ರಿಯಾಕ್ಷನ್ ಅಲ್ಲಿ ಕೊಟ್ಟಿದಾರ ಡೇಟಾ ಏನ್ ಕೊಟ್ಟಿದಾರೆ ಅಂತಂದ್ರೆ, ದ ಅಮೌಂಟ್ ಆಫ್ ಹೀಟ್ ಇವಾಲ್ವ್ಡ್ ವೆನ್, ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು, ವೆನ್ 500 cubic centimeter ನೋಡಿ ಟೈಟ್ರೇಷನ್ ಮಾಡ್ತಾ ಇತ್ತು ಅನ್ಕೊಳ್ಳಿ. ಈಗ 500 cubic centimeter of 0.1 m HCl is mixed with 200 cubic centimeter of 0.2 m NaOH. ಹೌದಾ? ಫಸ್ಟ್ ಏನ್ ಮಾಡೋಣ, ಇದ್ರದ್ದು ನಂಬರ್ ಆಫ್ ಇಕ್ವಿವೆಲೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಇಕ್ವಿವೆಲೆಂಟ್ ಆಫ್ HCl, ನಂಬರ್ ಆಫ್ ಇಕ್ವಿವ್ಯಾಲೆಂಟ್ಸ್ ಮಾಡ್ಕೋಬಹುದು ನೀವೀಗ. ಯು ಕ್ಯಾನ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಆರ್ ನಂಬರ್ ಆಫ್ ಇಕ್ವಿವ್ಯಾಲೆಂಟ್ಸ್. ನಂಬರ್ ಆಫ್ ಮಿಲಿಮೋಲ್ಸ್ ಅಥವಾ ನಂಬರ್ ಆಫ್ ಇಕ್ವಿವ್ಯಾಲೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಹೌದಾ? ಸಿ ದ ನಂಬರ್ ಆಫ್ ಇಕ್ವಿವ್ಯಾಲೆಂಟ್ಸ್. ಇಲ್ಲಿ ಇಕ್ವಿವ್ಯಾಲೆಂಟ್ ಯಾವ ತೋತೀನಿ ಅಂದ್ರೆ, ನಾನು ಮಿಲಿ ಇಕ್ವಿವ್ಯಾಲೆಂಟ್ ತೋತೀನಿ. ನಾನು ಮಿಲಿ ಇಕ್ವಿವ್ಯಾಲೆಂಟ್ ಆಫ್ HCl is equals to 500 into 0.1. ಎಷ್ಟಾಗುತ್ತೆ ಇದು? ಸೊ ಇಟ್ ವಿಲ್ ಬಿ 50 millimoles, ಹೌದಾ? ಸೊ 50 millimoles ಏನಾಗುತ್ತೆ, 50 into 10 to the power minus 3, it will be 0.05 moles, ಹೌದಾ? Here number of equivalents of NaOH is equals to 200 into 0.2. ಎಷ್ಟಿದೆ ಇದು? 200 into 200 cm cube into 0.2 is equals to 40 millimoles. 40 millimoles ಆಗುತ್ತೆ. ಸೊ ಮೋಲ್ಸ್ ಅಲ್ಲಿ ಏನಾಗ್ತದೆ? 0.04 mole. ಓಕೆ, ಸೊ ನಮ್ಗೊಂದು ಸ್ಟ್ಯಾಂಡರ್ಡ್ ಗೊತ್ತು. ವಿ ನೋ ಒನ್ ಸ್ಟ್ಯಾಂಡರ್ಡ್, ದಟ್ ಈಸ್ whenever H plus react with OH minus, it will release delta H equal to minus 57.1 kilojoules. ನೋಡಿ, ಇದು ನೆನಪಿಟ್ಕೊಳ್ಳಬೇಕು ನೀವು ಇದನ್ನ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್, ಹೌದಾ? ಈ ವ್ಯಾಲ್ಯೂ ಮಾತ್ರ ಗೊತ್ತಿರಬೇಕು ನಿಮಗೆ. whenever 1 mole of H plus react with 1 mole of OH minus, it will produce 1 mole of H2O. ಏನು ಬರುತ್ತೆ ನಮ್ಗೆ ಇಲ್ಲಿ? 1 mole H2O ಬರುತ್ತೆ, ಹೌದಾ? ಸೊ 1 mole H2O ಅಂದ್ರೆ ಏನಾಗುತ್ತೆ ಇದು? ದಟ್ ವಿಲ್ ಬಿ ದಿಸ್ ಮಚ್. ಇಷ್ಟು ಏನಾಗುತ್ತೆ ಎನರ್ಜಿ ಇಲ್ಲಿ ರಿಲೀಸ್ ಆಗುತ್ತೆ, ಹೌದಾ? ಸೊ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ಲಸ್ OH minus gives H2O ಅಂತ ಬರೆದಿದ್ದೇನೆ ನಾನು ಅವಾಗಲೇ, ಹೌದಾ? ಸೊ H ಪ್ಲಸ್ ಎಷ್ಟಿದೆ, ಎಷ್ಟು ಮೋಲ್ ಬಂದಿದೆ ನಮ್ಗೆ? ಇದು HCl ಇಂದ ಬಂದಿರ್ತದೆ. H ಪ್ಲಸ್ ಇಟ್ ಇಸ್ ಫ್ರಮ್ HCl, ಇಟ್ ಈಸ್ ಫ್ರಮ್ NaOH, ಹೌದಾ? If you take 1 mole of HCl, it will produce 1 mole of H plus. If you take 1 mole of NaOH, it will produce 1 mole of OH minus. So you can get 1 mole of water, ಹೌದಾ? ಈಗ ಇದು ಎಷ್ಟಿದೆ ನಮ್ಗೆ? HCl ಎಷ್ಟು ಮೋಲ್ ಇದೆ ನೋಡ್ರಿ. How much of HCl is there? 0.05 mole. ಎಷ್ಟಿದೆ ಇದು? 0.05 mole. ಇದು 0.04 mole. ಲಿಮಿಟಿಂಗ್ ರಿಯೇಜೆಂಟ್ ಯಾವ್ದು ಇದರಲ್ಲಿ? ವಿಚ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್? ಬಟ್ ಅಂತ ಹೇಳ್ಬೇಕು. ಲಿಮಿಟಿಂಗ್ ಯಾವುದು? ನಾವು ಅದನ್ನ ತಗೋಬೇಕಾ? ವಿತ್ ರೆಸ್ಪೆಕ್ಟ್ ಟು ದಟ್ ವಿ ಹ್ಯಾವ್ ಟು ಕನ್ಸಿಡರ್. ವಿತ್ ರೆಸ್ಪೆಕ್ಟ್ ಟು ದಟ್ ಲಿಮಿಟಿಂಗ್ ರಿಯೇಜೆಂಟ್ ವಿ ಹ್ಯಾವ್ ಟು ಕನ್ಸಿಡರ್. ನೋಡಿ, ಇಲ್ಲಿ ಏನಾಗುತ್ತೆ? 0.04 ನಮ್ದು ಇದು ಲಿಮಿಟಿಂಗ್ ರಿಯೇಜೆಂಟ್. ಇಫ್ ಯು ಟೇಕ್ 1 mole of NaOH, ವಿಲ್ ಹ್ಯಾವ್ 1 mole of water. ಸೊ ಅವಾಗ ಏನಾಗ್ತಿತ್ತು ನಿಮ್ಗೆ? minus 57.1 kilojoules ಎನರ್ಜಿ ರಿಲೀಸ್ ಆಗ್ತಿತ್ತು. ಮೀನ್ಸ್
for 1 mole of NaOH you got minus 57.1 kilojoules. ಮೈನಸ್ ಬಿಟ್ಬಿಡಿ ಇದನ್ನ, ಹೌದಾ? ಮೈನಸ್ ಏನು ತಗೋಬೇಡ್ರಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಪುಟ್ ಮೈನಸ್, ಯಾಕಂದ್ರೆ ಲಿಬರೇಟ್ ಆಗ್ತಾ ಇರುತ್ತೆ ಎನರ್ಜಿ, ಹೌದಾ? 0.04 ಮೋಲ್ಗೆ ಎಷ್ಟು ಬರುತ್ತಾ ಕ್ಯಾಲ್ಕುಲೇಟ್ ಮಾಡಿ, ಹೌದಾ? ಏನಾಗುತ್ತೆ ಇದು? ಇಟ್ ವಿಲ್ ಬಿ 57.1 kilojoules into 0.04 mole. ಎಷ್ಟಾಗುತ್ತೆ ನೋಡ್ರಿ ಆನ್ಸರ್ ಇದ್ರದ್ದು. ಹೌ ಮಚ್ ಇಟ್ ವಿಲ್ ಬಿ ಬಟ್ ಅಂತ ಹೇಳ್ಬೇಕು. ಆನ್ಸರ್ ಎಷ್ಟಾಗುತ್ತೆ? ಎಷ್ಟಾಗುತ್ತೆ ಆನ್ಸರ್ ಇದ್ರದ್ದು? ನೋಡ್ರಿ ಎಷ್ಟಾಗುತ್ತೆ ಇದು? 2.284. ವೆರಿ ಗುಡ್. that will be 2.284. ಎಷ್ಟು ಬಂತು? 2.284 kilojoules. ಹೌದಾ? ಎಷ್ಟಾಗುತ್ತೆ ಇದು? 2.284 ಅಂತಂದ್ರೆ ಆನ್ಸರ್ ಅಲ್ಲಿ ಯಾವ್ದಿದೆ ನೋಡಿ, 2.284 kilojoules. 2.284 2 ಪಾಯಿಂಟ್ ಇದೆ, ಅದು 2.292 kilojoules ಇದೆ. 2 ಪಾಯಿಂಟ್. ಎಸ್. ಸೊ ಆನ್ಸರ್ ಯಾವ್ದಾಗುತ್ತೆ ನೋಡ್ರಿ ಇದು 2.292 ನ 2.284 ಗೆ ನಿಯರೆಸ್ಟ್ ಇದೆ ಇದು. ಸೊ ದಿಸ್ ಇಸ್ ಅವರ್ ಆನ್ಸರ್. ಆಪ್ಷನ್ ಎ ಇಸ್ ಅವರ್ ಆನ್ಸರ್. ನೋಡಿ ಇಲ್ಲಿ ಏನು ಸರ್ಕಸ್ ಇಲ್ಲ ಇದಾರೆ. ಏನ್ ಮಾಡೋಕ್ ಗೊತ್ತಾ ನೀವು? ಇದೊಂದು ನೆನಪಿಟ್ಕೊಂಡ್ಬಿಡಿ. ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಈ ವ್ಯಾಲ್ಯೂ ನೆನಪಿಟ್ಕೊಂಡ್ಬಿಟ್ರಿ ನಾವು. ಓಕೆ. ಸೊ ದಿಸ್ ಈಸ್ ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್. ಕ್ಯಾಲ್ಕುಲೇಟ್ ಮಾಡಿದ್ ನಾವೇನಿದು? ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್. ಅರ್ಥ ಆಯ್ತಾ ಇದು? ಇಸ್ ಇಟ್ ಕ್ಲಿಯರ್? ಕ್ಲಿಯರ್? Next, the enthalpy of vaporization of benzene is, enthalpy of vaporization, delta H vaporization of benzene ಎಷ್ಟಿದೆ ಇದ್ರದ್ದು? plus 35.3 kilojoules per mole. ನೋಡಿ ಇಲ್ಲಿ ಪ್ಲಸ್ ಇದೆ ಅಂತಂದ್ರೆ ಏನಿದು? ಎಂಡೋಥರ್ಮಿಕ್ ರಿಯಾಕ್ಷನ್ ಇದು. ಎಂಡೋಥರ್ಮಿಕ್ ಅಂದ್ರೆ ಏನು? ಎನರ್ಜಿ ನಾವು ಸಪ್ಲೈ ಮಾಡ್ಬೇಕಿಷ್ಟು, ಹೌದಾ? at its boiling point of 80 ಡಿಗ್ರಿ ಸೆಲ್ಸಿಯಸ್. ಇದ್ರ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ ಇದ್ರದ್ದು? ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ ಇದ್ರದ್ದು? 80 ಡಿಗ್ರಿ ಸೆಲ್ಸಿಯಸ್ ಇದೆ. ದ ಎಂಟ್ರೋಪಿ ಚೇಂಜ್ ಇನ್ ದಿ ಟ್ರಾನ್ಸಿಷನ್ ಆಫ್ ವೆಪರ್ ಟು ಲಿಕ್ವಿಡ್. ನೋಡಿ ಇಲ್ಲಿ ಎಂಟ್ರೋಪಿನ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ಎಸ್ ಯಾವಾಗ ವೆಪರ್ ಟು ಲಿಕ್ವಿಡ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್. ನೋಡಿ ಇಲ್ಲಿ ಅವ್ರು ಏನ್ ಕೇಳ್ತಾರ ಅಂತಂದ್ರ, ನೋಡಿ ಇಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿದ್ರು ದಿಸ್ ಇಸ್ ಅವರ್ ಲಿಕ್ವಿಡ್ ಬೆಂಜೀನ್. ಏನಿದು? ಲಿಕ್ವಿಡ್ ಬೆಂಜೀನ್. ಲಿಕ್ವಿಡ್ ಬೆಂಜೀನ್, ಹೌದಾ? ಇದೇನಾಗುತ್ತೆ ಅಂತ ನಮಗೆ ಲಿಕ್ವಿಡ್ ಬೆಂಜಿನ ವೆಪರೈಸ್ ಆಗ್ತಾ ಇದೆ ಇದು, ಹೌದಾ? ಇದರ ಎಂಥಾಲ್ಪಿ ಆಫ್ ವೆಪರೈಸೇಷನ್ ಎಷ್ಟಿದೆ ಇದ್ರದ್ದು? ಡೆಲ್ಟಾ ಎಚ್ ಈಕ್ವಲ್ ಟು ಹೌ ಮಚ್ ದೇ ಹ್ಯಾವ್ ಗಿವನ್? ಪ್ಲಸ್ 35.3 kilojoules. ಪ್ಲಸ್ 35.3 kilojoules ಮೀನ್ಸ್ ನೀವು ಲಿಕ್ವಿಡ್ ಬೆಂಜಿನ್ಗೆ ಇಷ್ಟು ಹೀಟ್ ಕೊಟ್ರಿ ಅಂತಂದ್ರ ಎಷ್ಟು? 35.3 kilojoules ಹೀಟ್ ಕೊಟ್ರಿ ಅಂತಂದ್ರ ಲಿಕ್ವಿಡ್ ಇದು ಏನಾಗುತ್ತೆ? ನಮ್ಗ ವೆಪರೈಸ್ ಆಗುತ್ತೆ, ಹೌದಾ? ಯಾವಾಗಿದ್ದು? ಅಟ್ 80 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ನೀವು ಈ ವೆಪರ್ಗಳನ್ನ ಏನ್ ಮಾಡ್ಬೇಕಂತಂದ್ರ ಲಿಕ್ವಿಡ್ ಮಾಡ್ಬೇಕು. ಏನ್ ಮಾಡ್ಬೇಕು ಅವಾಗ? ಎಷ್ಟು ಎನರ್ಜಿ ಕೊಡ್ಬೇಕು ಅವಾಗ ನೀವು? ಸಿ ನೋಡ್ರಿ, ಅವ್ರ ಏನ್ ಮಾಡತ್ತಾರ ಅಂತಂದ್ರ ದೇ ಆರ್ ಕನ್ವರ್ಟಿಂಗ್ ಲಿಕ್ವಿಡ್ ಇಂಟು ವೆಪರ್. ಲಿಕ್ವಿಡ್ ಅನ್ನ ವೆಪರ್ ಮಾಡತ್ತಾರ, ಹೌದಾ? ಎಷ್ಟು ಕೊಡ್ತಾರ ಅವರು? ಪ್ಲಸ್ 35.3. ಅವಾಗ ಏನಾಗುತ್ತೆ? ನಮ್ಗೆ ಲಿಕ್ವಿಡ್ ವೆಪರ್ ಆಗುತ್ತೆ. ನೀವು ಸೇಮ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಮಾಡಿದ್ರಿ ಅಂತಂದ್ರೆ ಅಲ್ಲಿಂದ ವೆಪರ್ ಏನಾಗುತ್ತೆ ನಮ್ಗ? ಮತ್ತೆ ಅಗೇನ್ ಲಿಕ್ವಿಡ್ ಆಗುತ್ತೆ. ಸೇಮ್ ಎನರ್ಜಿ ಕೊಡ್ಬೇಕು, ಹೌದಿಲ್ಲ ನಮಗೆ? ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಎಂಥಾಲ್ಪಿ ಆಫ್ ವೆಪರೈಸೇಷನ್ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಂಥಾಲ್ಪಿ ಆಫ್ ಕಂಡೆನ್ಸೇಷನ್ ಅಂತ ಹೇಳ್ಬೋದು ನಾವು. ಬಟ್ ಸೈನ್ ಉಲ್ಟಾ ಇರುತ್ತೆ ಅಷ್ಟೇ ಇದರದ್ದು. ಎಂಥಾಲ್ಪಿ ಆಫ್ ವೆಪರೈಸೇಷನ್ ಎಷ್ಟು ಇರುತ್ತಲ್ಲ ಅದ್ರದ್ದು ಅಪೋಸಿಟ್ ಏನಿರುತ್ತೆ ನಮ್ಗದು? ಎಂಥಾಲ್ಪಿ ಆಫ್ ಕಂಡೆನ್ಸೇಷನ್ ಇರುತ್ತೆ. ಎಂಥಾಲ್ಪಿ ಆಫ್ ಕಂಡೆನ್ಸೇಷನ್, ಹೌದಾ? ಸೊ ಹಂಗಾರ ಅಂತ ಏನ್ ಹೇಳ್ಬೋದು ನಾವು? ಡೆಲ್ಟಾ ಎಸ್ ಫಾರ್ಮುಲಾ ಏನು ಅಂತ ಹೇಳಿದೀನಿ ನಾನು? ಎಂಟ್ರೋಪಿ ಚೇಂಜ್ ಇಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ವೆಪರೈಸೇಷನ್ ಡಿವೈಡೆಡ್ ಬೈ ಟಿ, ಹೌದಾ? ಟಿ ಎಷ್ಟಿದೆ? 80 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ ಅಲ್ಲಿ ಎಷ್ಟಾಗುತ್ತದು? 273 ಪ್ಲಸ್ 80
How much it will be? 353 ಆಗುತ್ತಾ? 353 ಕೆಲ್ವಿನ್. ಹೌದಾ? ನೋಡ್ರಿ, ಎಂಥಾಲ್ಪಿ ಆಫ್ ವೆಪರೈಸೇಷನ್ ಹೆಂಗ್ ಬರೀಬಹುದು ನಾವು ಇದನ್ನ? ದಿಸ್ ವಿಲ್ ಬಿ ಮೈನಸ್ ಆಫ್ ಎಂಥಾಲ್ಪಿ ಆಫ್ ಕಂಡೆನ್ಸೇಷನ್ ಅಂತ ಬರೀಬಹುದಾ? ಡಿವೈಡೆಡ್ ಬೈ ಟಿ. ದಿಸ್ ಈಸ್ ಈಕ್ವಲ್ಸ್ ಟು ಮೈನಸ್ ಎಂಥಾಲ್ಪಿ ಆಫ್ ವೆಪರೈಸೇಷನ್ ಎಷ್ಟಿದೆ ನಮ್ಗಿದು? 35.3 into 10 to the power 3 joules divided by ಎಷ್ಟಿದೆ? ಟೆಂಪರೇಚರ್ ಎಷ್ಟಿದೆ ಇದ್ರದ್ದು? 353. ಹೌ ಮಚ್ ಇಟ್ ಈಸ್? ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್ ಇದ್ರದ್ದು? ಹೌ ಮಚ್? ಎಷ್ಟಾಗತ್ತೆ ಆನ್ಸರ್ ಇದ್ರದ್ದು? 35.3. Yes, very good. So the energy is minus 100 kilojoules. Minus 100 kilojoules. So option ಯಾವ್ದಾಗುತ್ತೆ ನೋಡ್ರಿ? minus 100 kilojoules ಯಾವ್ದಿದೆ? See, option B is our answer. Option B is our answer. Option B ಏನಾಗುತ್ತೆ ನಮ್ದು ಈಗ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಯ್ತಾ ಇದು? Is it clear? Next. ನೋಡ್ರಿ, the question is based on first law of thermodynamics. First law of thermodynamics. Which one of the following is correct? ಇಲ್ಲಿ ಫಾಲೋವಿಂಗ್ ದಲ್ಲಿ ಯಾವ್ದು ಕರೆಕ್ಟ್ ಇದೆ ನೋಡೋಣ. ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಹೌದಾ? ಫಸ್ಟ್ ಲಾ ನೋಡೋಣ. ಫಸ್ಟ್ ಯಾವ್ದಿದೆ? ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ನೆನಪಿದೆ? ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನ್ ಹೇಳ್ತೆ? ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಹೇಳುತ್ತೆ. ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಹೌದಾ? ಹಿಯರ್ ದಿಸ್ ಈಸ್ ಇಂಟರ್ನಲ್ ಎನರ್ಜಿ. ಫಸ್ಟ್ ಲಾರ ಗೊತ್ತಿಲ್ಲ ಡೆಫಿನೇಷನ್ ಅದರದ್ದು. ದ ಟೋಟಲ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೇನ್ ಕಾನ್ಸ್ಟಂಟ್. ಹೌದಾ? ಅಥವಾ ದ ಎನರ್ಜಿ ಆಫ್ ಅ ಸಿಸ್ಟಮ್ ಆರ್ ಎನರ್ಜಿ ಆಫ್ ದ ಯೂನಿವರ್ಸ್ ಇಸ್ ಕಾನ್ಸ್ಟಂಟ್. ನಾವು ಯಾವ ತರ ಬೇಕಾದ್ರೆ ಹೇಳಬಹುದು ಇದು ನಾವು. ಹೌದಾ? ಹಿಯರ್ ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಡೆಲ್ಟಾ ಯು ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಇದೆ ನಮಗೀಗ. ಕ್ಯೂ ಪ್ಲಸ್ ಡಬ್ಲ್ಯೂ. ಹೌದಾ? ಹಿಯರ್ ಡೆಲ್ಟಾ ಯು ಇಸ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಕ್ಯೂ ಅಂದ್ರೆ ಏನಿದು? ದಿಸ್ ಈಸ್ ಹೀಟ್. ಡಬ್ಲ್ಯೂ ಅಂದ್ರೆ ಏನಿದು? ವರ್ಕ್ ಡನ್. ವರ್ಕ್ ಡನ್. ಹೌದಾ? ಸೊ ಈ ಫಾರ್ಮುಲಾ ಮೇಲೆ ಏನ್ ಮಾಡ್ತಿದಾರೆ ಅಂತಂದ್ರೆ ಇದನ್ನ ಕೇಳ್ತಾ ಇದಾರೆ ಅವರು. ದಿಸ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದಿಸ್ ಫಾರ್ಮುಲಾ. ಹೌದಾ? ಒಂಚೂರು ನೋಡ್ರಿ, ನೀವು ಆನ್ಸರ್ ಮಾಡಬಹುದು. ಏನ್ ಹಂಗ ಡಿಫಿಕಲ್ಟಿ ಅಂತ ಏನಿಲ್ಲ. ಇಟ್ ಈಸ್ ವೆರಿ ಸಿಂಪಲ್. ಈ ಕ್ವಶನ್ ಚೆಕ್ ಮಾಡ್ತಾ ಹೋಗೋಣ ಈಗ. ಹೌದಾ? ಫಾರ್ ಐಸೋಕೋರಿಕ್ ಪ್ರೊಸೆಸ್, ಆಪ್ಷನ್ ಏನಿದೆ? ಐಸೋಕೋರಿಕ್ ಪ್ರೊಸೆಸ್. ಐಸೋಕೋರಿಕ್ ಪ್ರೊಸೆಸ್ ಅಂದ್ರೆ ಏನಾಗುತ್ತೆ ನೋಡ್ರಿ ನಮಗ. ಇಲ್ಲಿ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ. ಲೆಟ್ ಅಸ್ ಇಮ್ಯಾಜಿನ್ ದಿಸ್ ಇಸ್ ಅವರ್ ಸಿಸ್ಟಮ್. ನಮ್ದು ಏನಿದೊಂದು ಸಿಸ್ಟಮ್. ನಮ್ದು ಯಾವ್ದೊಂದು ಸಿಸ್ಟಮ್. ಹೌದಾ? ಸಪೋಸ್ ನೀವೇನಾದ್ರೂ ಸಿಸ್ಟಮ್ ಮೇಲೆ ವರ್ಕ್ ಮಾಡಿದ್ರೆ, ವರ್ಕ್ ಡನ್ ಆನ್ ದ ಸಿಸ್ಟಮ್. ಇದೇನ್ ಕರಿಬೇಕಿದ್ರೆ ನಾವು? ಇವೆಲ್ಲ ವ್ಯಾಲ್ಯೂ ಏನಿವು? ಪಾಸಿಟಿವ್ ವ್ಯಾಲ್ಯೂಗಳು. ವರ್ಕ್ ಡನ್ ಆನ್ ದ ಸಿಸ್ಟಮ್ ಹೆಂಗಂತ ಗೊತ್ತಾ? ನೀವು ಕಲ್ಲಿಗೆ ಒಂದು ಪಂಚ್ ಬಿಟ್ರಿ ಅಂತಂದ್ರ, ಈ ಗೋಡೆಗೆ ಒಂದು ಪಂಚ್ ಬಿಟ್ರಿ ಅಂತಂದ್ರ ಏನದು? ನಿಮ್ ಎನರ್ಜಿ ಪಾಸಿಟಿವ್. ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂತಂದಂಗ. ಅವಾಗ ಏನ್ ತಗೋಬೇಕು ನಾವು? ಪಾಸಿಟಿವ್ ತಗೋಬೇಕು. ಹೌದಾ? ಸಪೋಸ್ ವರ್ಕ್ ಡನ್ ಬೈ ದ ಸಿಸ್ಟಮ್, ನಿಮ್ ಮೇಲೆ ಗೋಡೆ ಬಿತ್ತು ಅಂತಂದ್ರ, ಅಲ್ಲಿ ಏನು ಹೇಳಕ್ ಏನು ಇರೋದಿಲ್ಲ ಸರ್. ಗೋಡೆ ಮೇಲೆ ಬಿತ್ತು ಅಂತಂದ್ರ ಅಲ್ಲಿ ಏನಾಗುತ್ತೆ? ನೆಗೆಟಿವ್. ನೀವು ಆರ್ ಗೋವಿಂದ. ನೆನಪಿರ್ಲಿ. ಹೌದಾ? ವರ್ಕ್ ಡನ್ ಆನ್ ದ ಸಿಸ್ಟಮ್, ವರ್ಕ್ ಡನ್ ಬೈ ದ ಸಿಸ್ಟಮ್. ಫಾರ್ ಐಸೋಕೋರಿಕ್ ಪ್ರೊಸೆಸ್ ಆಪ್ಷನ್ ಎ ನೋಡ್ತೀನಿ ನೋಡ್ರಿ ನಾನು.
isocoric process. For isocoric process, what do you mean by isocoric? Isocoric ಅಂದ್ರೆ ಏನ್ರಿ? Isocoric means the volume remain constant. Volume is constant. Volume ಏನಾಗತ್ತ? Constant ಆಗತ್ತ. So change in volume equal to 0. Change in volume equal to 0. Volume constant ಅಂದ್ರ ವಾಲ್ಯೂಮ್ ಅಲ್ಲಿ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಹೌದಾ? ಸೊ ಡಬ್ಲ್ಯೂ ಯಾವ್ದಾದ್ರು ಫಾರ್ಮುಲಾ ಇದೆ, ವರ್ಕ್ ಡನ್ ಫಾರ್ಮುಲಾ ಇನ್ಕ್ಲೂಡಿಂಗ್ ಡೆಲ್ಟಾ ವಿ. ಡೆಲ್ಟಾ ವಿ ಇನ್ಕ್ಲೂಡ್ ಮಾಡ್ಕೊಂಡಿರೋದು ಡಬ್ಲ್ಯೂ ಫಾರ್ಮುಲಾ ಇದೆಯಾ? ಒಂದು ಫಾರ್ಮುಲಾ ಇದೆ, ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಇಂಟು ಡೆಲ್ಟಾ ವಿ ಅಂತ. ನೆನಪಿದೆ ಇದು? ಡು ಯು ರಿಮೆಂಬರ್ ದಿಸ್ ಒನ್? ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಇಂಟು ಡೆಲ್ಟಾ ವಿ. ನಮ್ಗೆ ಏನಿದೆ ಈಗ? ಡೆಲ್ಟಾ ವಿ ಈಕ್ವಲ್ ಟು 0. ಅವಾಗ ಏನಾಗುತ್ತೆ ನೋಡ್ರಿ ಈಗ. ದೆನ್ ವಾಟ್ ವಿ ಕ್ಯಾನ್ ರೈಟ್? ಡೆಲ್ಟಾ ವಿ 0 ಆಯ್ತು ಅಂತಂದ್ರೆ ಡಬ್ಲ್ಯೂ ಈಕ್ವಲ್ ಟು 0 ಆಯ್ತಾ? ಆಸ್ ಡೆಲ್ಟಾ ವಿ ಇಸ್ 0, ಡಬ್ಲ್ಯೂ ಬಿಕಮ್ಸ್ 0. ಹೌದಾ? therefore ಡೆಲ್ಟಾ ಯು is equals to q plus w. ಹೌದಾ? ಸೊ ಡೆಲ್ಟಾ ಯು ಈಕ್ವಲ್ ಟು ಪ್ಲಸ್ ಕ್ಯೂ ಆಗುತ್ತೆ. ಡೆಲ್ಟಾ ಈಕ್ವಲ್ ಟು ಕ್ಯೂ, ಯಾಕಂದ್ರೆ ಡಬ್ಲ್ಯೂ ಏನಾಯ್ತು ಈಗ 0 ಆಗ್ಬಿಡುತ್ತೆ. ಹೌದಾ? ಡೆಲ್ಟಾ ಯು ಈಕ್ವಲ್ ಟು ಪ್ಲಸ್ ಕ್ಯೂ ಆಗುತ್ತೆ. ಬಟ್ ಅವ್ರು ಏನ್ ಕೊಟ್ಟರೆ ಇಲ್ಲಿ? ಡೆಲ್ಟಾ ಯು ಈಕ್ವಲ್ ಟು ಮೈನಸ್ ಕ್ಯೂ ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಇಟ್ ಈಸ್ ಮೈನಸ್ ಕ್ಯೂ. ಕರೆಕ್ಟ್ ಸ್ಟೇಟ್ಮೆಂಟ್ ಫೈಂಡ್ ಮಾಡ್ಬೇಕಾ? ಸೊ ಸ್ಟೇಟ್ಮೆಂಟ್ ಏನಾಯ್ತು ಇದು? ರಾಂಗ್ ಆಯ್ತಾ? ವಿ ಗಾಟ್ ಡೆಲ್ಟಾ ಯು ಈಕ್ವಲ್ ಟು ಪ್ಲಸ್ ಕ್ಯೂ ಅಥವಾ ಕ್ಯೂ ಅಂತ ಬಂತು ನಮಗೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಮೈನಸ್ ಕ್ಯೂ. ಸೊ ದಿಸ್ ಈಸ್ ರಾಂಗ್. ಆಪ್ಷನ್ ಎ ಈಸ್ ರಾಂಗ್. ಆರ್ ಯು ಫಾಲೋವಿಂಗ್? ಕ್ಲಿಯರ್ ಆಗ್ತಾ ಇದೆಯಾ? ಇದು ಅರ್ಥ ಆಗ್ತಾ ಇದೆಯಾ? ರೆಸ್ಪಾನ್ಸ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಓಕೆ. ನೆಕ್ಸ್ಟ್, ಇಲ್ಲ ಸ್ಪೇಸ್ ಇಲ್ಲ, ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡ್ರಿ ನಾನು ಇದನ್ನ. ಇದು ಆಪ್ಷನ್ ಎ ಅಂತ ರಾಂಗ್ ಆಯ್ತು. ಐ ವಿಲ್ ರಿಮೂವ್ ದಿಸ್. ಇಲ್ಲಿ ರಿಮೂವ್ ಮಾಡ್ತೀನಿ, ಇಲ್ಲೇ ಸಾಲ್ವ್ ಮಾಡ್ತೀನಿ. ಆಪ್ಷನ್ ಬಿ ಸಿ ಡಿ ಇಲ್ಲಿ ಸಾಲ್ವ್ ಮಾಡೋಣ. ನೋಡ್ರಿ ಆಪ್ಷನ್ ಬಿ ಏನಿದೆ? ಆಪ್ಷನ್ ಬಿ ಫಾರ್ ಐಸೋಕೋರಿಕ್ ಪ್ರೊಸೆಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಪ್ಲಸ್ ಡಬ್ಲ್ಯೂ. ಕ್ಯೂ ಈಕ್ವಲ್ ಟು ಪ್ಲಸ್ ಡಬ್ಲ್ಯೂ ಅಂತ ಆಗುತ್ತಾ? ಫಾರ್ ಐಸೋಕೋರಿಕ್ ನಾವು ಇಲ್ಲಿ ಬರ್ತಿರೋದು ಅದೇ ಐಸೋಕೋರಿಕ್ ಅನ್ನ ಬರ್ದಿದ್ದೀವಿ. ಹೌದಾ? ಸೊ ಐಸೋಕೋರಿಕ್ ಅಲ್ಲಿ ಏನಾಗುತ್ತೆ ನಮ್ಗೆ? ಡಬ್ಲ್ಯೂ ಈಕ್ವಲ್ ಟು 0 ಇರುತ್ತೆ. ಹೌದಾ? ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಸೈಕ್ಲಿಕ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ನೋಡ್ರಿ? ಫಾರ್ ಸೈಕ್ಲಿಕ್ ಪ್ರೊಸೆಸ್ ಅಂದ್ರೆ ಏನು? ಆಪ್ಷನ್ ಸಿ ನೋಡೋಣ. ಆಪ್ಷನ್ ಬಿ ಅಂತೂ ಗೊತ್ತಾಯ್ತು ಈಗ. ಸೈಕ್ಲಿಕ್ ಪಾಯಿಂಟ್ ಎ ದಿಂದ ಸ್ಟಾರ್ಟ್ ಮಾಡ್ತೀರಿ ಈಗ. ಸೈಕ್ಲಿಕ್ ಪ್ರೊಸೆಸ್ ಅಂದ್ರೆ ಏನು? ಪಾಯಿಂಟ್ ಎ ದಿಂದ ಸ್ಟಾರ್ಟ್ ಮಾಡ್ತೀರಿ. ಯು ವಿಲ್ ರೀಚ್ ಪಾಯಿಂಟ್ ಬಿ. ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ. ಹೌದಾ? ಇಲ್ಲಿ ಪಾಯಿಂಟ್ ಎ ದಲ್ಲಿ ಟೆಂಪರೇಚರ್ T1, ಪ್ರೆಷರ್ P1, ವಾಲ್ಯೂಮ್ V1. ಹೌದಾ? ಪಾಯಿಂಟ್ 2 ದಲ್ಲಿ ಟೆಂಪರೇಚರ್ T2, ಪ್ರೆಷರ್ P2, ವಾಲ್ಯೂಮ್ V2. ವಾಲ್ಯೂಮ್, ಪ್ರೆಷರ್, ಟೆಂಪರೇಚರ್ ಎಲ್ಲ ಚೇಂಜ್ ಆಯ್ತು. ಹೌದಾ? ಅಂಡ್ ಯು ವಿಲ್ ಗೋ ಟು ಪಾಯಿಂಟ್ ಸಿ, T3, P3, V3. Here also everything is different. If you go to point D, ಇಲ್ಲಿ ಏನಾಗುತ್ತೆ ನೋಡ್ರಿ? ಇಲ್ಲಿ ಎಲ್ಲ ಏನಾಗುತ್ತೆ? T4, P4, V4 ಎಲ್ಲಾನು ಚೇಂಜ್. ಅಂಡ್ ಅಗೇನ್ ಯು ವಿಲ್ ಕಮ್ ಬ್ಯಾಕ್ ಟು ದಿಸ್. ಸೈಕ್ಲಿಕ್ ಅಂದ್ರೆ ಏನು? ಆಫ್ಟರ್ ಲಾಟ್ ಆಫ್ ಚೇಂಜ್ ಆಫ್ ದಿ ಸಿಸ್ಟಮ್ಸ್ ಯು ವಿಲ್ ಕಮ್ ಬ್ಯಾಕ್ ಟು ದಿ ಒರಿಜಿನಲ್ ಸಿಸ್ಟಮ್. ಹೌದಾ? ಸೊ ಸ್ಟೇಟ್ ಗಳನ್ನ ಬಹಳಷ್ಟು ಚೇಂಜ್ ಮಾಡ್ಕೊಂಡು ಎಲ್ಲಿ ಬಂದ್ರಿ? ವಾಪಸ್ ಹೇಗೆ ಬಂದ್ರಿ? ಒನ್ಸ್ ಅಗೇನ್ ದ ಸ್ಟೇಟ್ ವಿಲ್ ಬಿ T1, P1, V1. ಹೌದಾ? ಸೊ ಏನಾಯ್ತು? ದೇರ್ ಇಸ್ ನೋ ಚೇಂಜ್ ಇನ್ ಟೆಂಪರೇಚರ್, ನೋ ಚೇಂಜ್ ಇನ್ ಪ್ರೆಷರ್, ನೋ ಚೇಂಜ್ ಇನ್ ವಾಲ್ಯೂಮ್. ಅರ್ಥ ಆಯ್ತಾ ಇದು? ಸೊ ದೇರ್ ಇಸ್ ನೋ ಚೇಂಜ್ ಇನ್ ದಿ ಸ್ಟೇಟ್, ನೋ ಚೇಂಜ್ ಇನ್ ಸ್ಟೇಟ್ ಆಫ್ ದಿ ಸಿಸ್ಟಮ್. ಸ್ಟೇಟ್ ಅಲ್ಲಿ ಏನು ಚೇಂಜ್ ಆಗಿಲ್ಲ. ಯಾಕಂದ್ರೆ ನೀವು ಏದಿಂದ ಹೇಗೆ ಬಂದ್ಬಿಟ್ರ? ಫಸ್ಟ್ ಯಾವ ಪೊಸಿಷನ್ ಅಲ್ಲಿ ಇದ್ರೆ ಅದೇ ಪೊಸಿಷನ್ ಬಂದ್ಬಿಟ್ರಿ. ಈಗ ದೇರ್ ಇಸ್ ನೋ ಚೇಂಜ್ ಇನ್ ದಿ ಸಿಸ್ಟಮ್. ಹೌದಾ? ಸೊ ಹಂಗಾರೆ ಏನಾಗುತ್ತೆ? ಹೇಗಿದು ದೇರ್ ಇಸ್ ನೋ ಚೇಂಜ್ ಇನ್ ದಿ ಸಿಸ್ಟಮ್ ಅಂದ್ರೆ ಹಿಯರ್ ದೇರ್ ಇಸ್ ನೋ ಚೇಂಜ್ ಇನ್ ದಿ ಇಂಟರ್ನಲ್ ಎನರ್ಜಿ. ಡೆಲ್ಟಾ ಯು ಈಕ್ವಲ್ ಟು 0. ಡೆಲ್ಟಾ ಯು ಈಕ್ವಲ್ ಟು 0. ಹೌದಾ?
ಸೊ ಡೆಲ್ಟಾ ಯು ಈಕ್ವಲ್ ಟು 0 ಆಯ್ತು ಅಂತಂದ್ರೆ ಏನಾಗುತ್ತೆ ನೋಡ್ರಿ ನಮಗೆ ಈಗ ಇಫ್ ಡೆಲ್ಟಾ ಯು ಈಕ್ವಲ್ ಟು 0 ಫಾರ್ಮುಲಾ ಏನಿದೆ ಡೆಲ್ಟಾ ಯು ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಇದೆ ಹೌದಾ. ಇಫ್ ಡೆಲ್ಟಾ ಯು ಈಕ್ವಲ್ ಟು 0 ಅವಾಗ ಏನಾಗುತ್ತೆ ಕ್ಯೂ ಪ್ಲಸ್ ಡಬ್ಲ್ಯೂ ಈಕ್ವಲ್ ಟು 0 ಕ್ಯೂ ಈಕ್ವಲ್ ಟು ಮೈನಸ್ ಡಬ್ಲ್ಯೂ ಯು ಈಕ್ವಲ್ ಟು ಏನಾಗುತ್ತೆ ನಮಗ ಮೈನಸ್ ಡಬ್ಲ್ಯೂ ಯು ಈಕ್ವಲ್ ಟು ಮೈನಸ್ ಡಬ್ಲ್ಯೂ. ಅರ್ಥ ಆಯ್ತಾ. ಸೊ ಕ್ಯೂ ಈಕ್ವಲ್ ಟು ಮೈನಸ್ ಡಬ್ಲ್ಯೂ ಇದೆ ನೋಡಿ ಇದು ಫಾರ್ ಸೈಕ್ಲಿಕ್ ಪ್ರೊಸೆಸ್ ಕ್ಯೂ ಈಕ್ವಲ್ ಟು ಮೈನಸ್ ಡಬ್ಲ್ಯೂ. ದಿಸ್ ಇಸ್ ಅವರ್ ಆನ್ಸರ್. ಆಪ್ಷನ್ ಸಿ ಏನಾಗುತ್ತೆ ನಮ್ದು ಈಗ ಆನ್ಸರ್ ಆಗತ್ತೆ. ಕ್ಲಿಯರ್. ಅರ್ಥ ಆಯ್ತಾ ಇದು ಅರ್ಥ ಮೈಂದ ಹೇಳ್ರು ಅರ್ಥ ಆಯ್ತಾ. ಲಾಸ್ಟ್ ಒನ್ ಇದೆ ನೋಡ್ರಿ ಇದೊಂದು ಚೆಕ್ ಮಾಡೇ ಬಿಡೋಣ. ಲಾಸ್ಟ್ ಒನ್ ಯಾವ್ದಿದೆ ದ ಲಾಸ್ಟ್ ಒನ್ ಇಸ್ ದಿಸ್ ಒನ್ ಫಾರ್ ಅಡಿಯಾಬೆಟಿಕ್ ಪ್ರೊಸೆಸ್. ಅದನ್ನು ಒಂದು ನೋಡಿ ಬಿಡೋಣ. ಅದು ಗೊತ್ತಿರಲಿ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರ್ಬೇಕು ಹೌದಿಲ್ಲ. ಸೊ ಫಾರ್ ಅಡಿಯಾಬೆಟಿಕ್ ಪ್ರೊಸೆಸ್ ಬರೀತಿ ನೋಡಿ ಫಾರ್ ಅಡಿಯಾಬೆಟಿಕ್ ಪ್ರೊಸೆಸ್ ಆಪ್ಷನ್ ಡಿ ಎಲ್ಲ ಇದು ಫಾರ್ ಅಡಿಯಾಬೆಟಿಕ್. ಅಡಿಯಾಬೆಟಿಕ್ ಅಂದ್ರೆ ಏನು ಏನ್ ಕಾನ್ಸ್ಟೆಂಟ್ ಇರ್ತಾರೆ ಇಲ್ಲಿ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್ ವಿಚ್ ಇಸ್ ಕಾನ್ಸ್ಟೆಂಟ್. ಎಸ್ ನೋ ಹೀಟ್ ಈಸ್ ಟ್ರಾನ್ಸ್ಫರ್ ಕ್ಯೂ ಈಕ್ವಲ್ ಟು 0. ಸೊ ಕ್ಯೂ ಈಕ್ವಲ್ ಟು 0 ಅಂತ ಇರುತ್ತೆ ಇಲ್ಲಿ ಹೌದಾ. ಅವಾಗ ಏನಾಗುತ್ತೆ ನೋಡ್ರಿ ಡೆಲ್ಟಾ ಯು ಅಥವಾ ಡೆಲ್ಟಾ ಯು ನಾವು ಡೆಲ್ಟಾ ಇ ಅಂತ ಕರಿಬಹುದಾ. ಡೆಲ್ಟಾ ಯು ಅಂದ್ರೆ ಒಂದು ಡೆಲ್ಟಾ ಇ ಅಂದ್ರೆ ಒಂದು ನೆನಪಿರ್ಲಿ ಇದು ಬೋತ್ ಆರ್ ಸೇಮ್. ಡೆಲ್ಟಾ ಯು ಅಂತಂದ್ರೆ ಒಂದೇ ಡೆಲ್ಟಾ ಇ ಅಂತಂದ್ರು ಒಂದೇ ಹೌದಾ. ಸಮ್ಟೈಮ್ಸ್ ಡೆಲ್ಟಾ ಯು ಬದಲಿ ಡೆಲ್ಟಾ ಇ ಅಂತ ಕೊಟ್ಟಿರ್ತಾರೆ ಅದೇನೋ ಬೇರೆ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಬೋತ್ ಆರ್ ಸೇಮ್. ನಮ್ ಕ್ವಶನ್ ಇರೋದೇನು ಡೆಲ್ಟಾ ಯು ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಕ್ಯೂ 0 ಆಯ್ತು. ಸೊ ಡೆಲ್ಟಾ ಯು ಈಕ್ವಲ್ ಟು ಏನಾಗುತ್ತೆ ನಮಗೆ ಪ್ಲಸ್ ಡಬ್ಲ್ಯೂ ಅಷ್ಟೇ ಉಳ್ಕೊಂಡ್ಬಿಡುತ್ತೆ. ಬಟ್ ದೇ ಹ್ಯಾವ್ ಗಿವನ್ ಮೈನಸ್ ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ ಹೌದಾ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಆಪ್ಷನ್ ಸಿ ಇಸ್ ರಾಂಗ್. ಆಪ್ಷನ್ ಸಿ ಇಸ್ ರಾಂಗ್. ಕ್ಲಿಯರ್. A gas expands from a volume of 1 cubic meter to volume of 2 cubic meter. ನೋಡ್ರಿ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗತೈತೆ ಅಂತ ಎಲ್ಲಿಂದ ಎಲ್ಲಿಗೆ V1 equal to 1 cubic meter, V2 equal to 2 cubic meter against an external pressure of 10 to the power 5 Newton per meter square. The work done. ನೋಡ್ರಿ ಸಿಂಪಲ್ ಡೈರೆಕ್ಟ್ ಕ್ವಶನ್ ಇದು. ಸೊ ಇಲ್ಲಿ ಏನಿದೆ ನೋಡ್ರಿ ಅವರು V1 is equals to 1 cubic meter ಅಂತ ಹೇಳಿದಾರೆ. V2 is equals to 2 cubic meter. So delta V is equals to 2 minus 1 equal to 1 cubic meter. ಅರ್ಥ ಆಯ್ತಾ. ನೆಕ್ಸ್ಟ್ ಅವ್ರು ಏನ್ ಕೊಟ್ಟಾರ P external is equals to ಎಷ್ಟು ಕೊಟ್ಟಾರ ಅವರು 10 to the power 5 Newton per meter square ಪ್ರೆಷರ್. ಇದು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ವರ್ಕ್ ಡನ್ ಫಾರ್ಮುಲಾ ಏನ್ರಿ ಅವಾಗ ನೋಡಿದ್ವಿ ನಾವು. ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು ಚೇಂಜ್ ಇನ್ ದಿ ವಾಲ್ಯೂಮ್ ಮೈನಸ್ ಪಿ ಎಕ್ಸ್ಟರ್ನಲ್ ಎಷ್ಟು 10 to the power 5 ಇಂಟು ಡೆಲ್ಟಾ ವಿ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ. ಡೆಲ್ಟಾ ವಿ ಕೊಟ್ಟಿದ್ದಾರೆ ಅವರು ದಟ್ ಈಸ್ 1 cubic meter. ಇದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇತ್ತು. ಏನ್ ಉಳ್ಕೋತ್ ನೋಡ್ರಿ ಲಾಸ್ಟ್ಗೆ it will be minus 10 to the power 5 10 to the power 5 ಇಲ್ಲಿ ಸ್ಕ್ವೇರ್ ಇದೆ ಇಲ್ಲಿ ಕ್ಯೂಬ್ ಇದೆ 10 to the power 5 ನ್ಯೂಟನ್ ಮೀಟರ್. ಏನ್ ಉಳ್ಕೋತಿದ್ದು ನ್ಯೂಟನ್ ಮೀಟರ್ ಹೌದಾ. ಸೊ ನಾವೇನ್ ಕರಿಬಹುದು ನಾವು ಇದನ್ನ 1 ನ್ಯೂಟನ್ ಮೀಟರ್ ಇಸ್ ಈಕ್ವಲ್ಸ್ ಟು 1 ಜೌಲ್ ಅಂತ ಕರಿಬಹುದು. 1 ನ್ಯೂಟನ್ ಮೀಟರ್ ಈಕ್ವಲ್ ಟು 1 ಜೌಲ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಮೈನಸ್ 10 to the power 5 ಜೌಲ್ಸ್ ಅಂತ ಹೇಳ್ಬೋದು. ಮೈನಸ್ 10 to the power 5 ಜೌಲ್ಸ್ ಎಲ್ಲಿದೆ ಇದು ಕಿಲೋ ಜೌಲ್ಸ್ ಅಲ್ಲಿ ಇದೆಯಾ. ಕಿಲೋ ಜೌಲ್ಸ್ ಕೌಂಟ್ ಮಾಡ್ಕೊಳ್ಳಿ ಇದನ್ನ ಮೈನಸ್ 10 to the power 2 ಇಂಟು 10 to the power 3 ಜೌಲ್ಸ್. ಸೊ ಮೈನಸ್ 10 to the power 2 ಕಿಲೋ ಜೌಲ್ಸ್. ಯಾವ್ದಾಗುತ್ತೆ ನೋಡ್ರಿ ಆಪ್ಷನ್ ಈಗ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಆಪ್ಷನ್ ಬಿ ಏನಾಗುತ್ತೆ ನಮಗೆ ಈಗ ಆನ್ಸರ್ ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಕರೆಕ್ಟ್ ಇರೋ ಸ್ಟೇಟ್ಮೆಂಟ್ ಅನ್ನ ಫೈಂಡ್ ಮಾಡ್ಬೇಕು ನೋಡಿ ನಾವೀಗ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ನೋಡ್ರಿ ಚೆಕ್ ಮಾಡ್ತಾ ಹೋಗೋಣ. ಸಿ ದ ಟೋಟಲ್ ಎಂಟ್ರೋಪಿ ಆಫ್ ದ ಯೂನಿವರ್ಸ್ ರಿಮೇನ್ ಕಾನ್ಸ್ಟೆಂಟ್. ನೋಡ್ರಿ ಇದೆ ಟೋಟಲ್ ಎಂಟ್ರೋಪಿ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನ್ ಹೇಳ್ತಾರೆ ನಮಗ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. According to second law of thermodynamics, according to second law of thermodynamics ಏನ್ ಹೇಳುತ್ತೆ ಅಂತಂದ್ರೆ ಇದು see the entropy of the system
Entropy of the universe. Entropy of the universe is constantly increasing. Constantly increasing or increasing? ಏನ್ ಹಿಂಗಂದ್ರೆ ಟೋಟಲ್ ಎಂಟ್ರೋಪಿ ಆಫ್ ಸಿಸ್ಟಮ್ ಇನ್ಕ್ರೀಸಿಂಗ್ ಅಂದ್ರೆ ಅದ್ರ ಮೀನಿಂಗ್ ಏನು ನೋಡ್ರಿ. ಸೊ ಇಫ್ ಯು ಕನ್ಸಿಡರ್ ಎನಿ ಸ್ಪಾಂಟೇನಿಯಸ್ ರಿಯಾಕ್ಷನ್, ನೀವು ಯಾವ್ದಾದ್ರು ಸ್ಪಾಂಟೇನಿಯಸ್ ರಿಯಾಕ್ಷನ್ ತಗೊಂಡ್ರಿ ಅಂತಂದ್ರೆ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಎಂಟ್ರೋಪಿ ಇಸ್ ಇನ್ಕ್ರೀಸಿಂಗ್. ಎಂಟ್ರೋಪಿ ಇಸ್ ಇನ್ಕ್ರೀಸಿಂಗ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ವಾಟರ್ ಇವಾಪರೇಟ್ ಆಗುತ್ತಾ? ವಾಟರ್ ತನ್ನಷ್ಟು ತಾನೇ ಇವಾಪರೇಟ್ ಆಗುತ್ತಾ? ನೀವು ಯಾರಾದ್ರೂ ಇವಾಪರೇಟ್ ಮಾಡ್ತಿರೋದನ್ನ ವಾಟರ್ ಇವಾಪರೇಟ್ ಆಗುತ್ತೆ, ಹೌದಿಲ್ಲ? ಸೊ ಡ್ಯೂರಿಂಗ್ ಇವಾಪರೇಷನ್ ಆಫ್ ವಾಟರ್, the water is converted from liquid state to gaseous state. Water ಏನಾಗುತ್ತೆ ನಮ್ಗದು, water from liquid state is converted into gaseous state. ಸೊ ಏನಾಯ್ತಿದ್ರೆ ಎಂಟ್ರೋಪಿ ಏನಾಯ್ತು ಇನ್ಕ್ರೀಸ್ ಆಯ್ತು, ಹೌದಾ? ಸೊ ಫಾರ್ ಎವ್ರಿ ಸ್ಪಾಂಟೇನಿಯಸ್ ರಿಯಾಕ್ಷನ್ ದ ಎಂಟ್ರೋಪಿ ಗೋಸ್ ಆನ್ ಇನ್ಕ್ರೀಸಿಂಗ್, ಹೌದಾ? ಅವರು ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಎ ಏನಾಯ್ತು, ರಾಂಗ್ ಆಯ್ತು. The total entropy of the universe is continuously decreasing. ಇದು ರಾಂಗ್ ಅಂತ ಹೇಳ್ಬೋದು ನಾವು. They are given it is decreasing but it is increasing, ಹೌದಾ? ಥರ್ಡ್ ಒನ್, the total energy of the universe is continuously decreasing. ಮತ್ತೆ ಅದೇ ಕೊಟ್ಟಿದ್ದಾರೆ. ಟೋಟಲ್ ಎನರ್ಜಿ ಏನಾಗ್ತಾ ಇದೆ, ಇದ್ರದ್ದು ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗ್ತಾ ಇದೆಯಾ? ನಥಿಂಗ್, ದೇರ್ ಇಸ್ ನೋ ಚೇಂಜ್ ಇನ್ ದಿ ಎನರ್ಜಿಯಲ್ಲಿ ಏನು ಚೇಂಜ್ ಆಗೋದಿಲ್ಲ. ದಟ್ ರಿಮೈನ್ ಕಾನ್ಸ್ಟೆಂಟ್. ದ ಟೋಟಲ್ ಎನರ್ಜಿ ಆಫ್ ದಿ ಯೂನಿವರ್ಸ್ ರಿಮೈನ್ ಕಾನ್ಸ್ಟೆಂಟ್. ನೋಡಿ, ಟೋಟಲ್ ಎನರ್ಜಿ ಏನಾಗುತ್ತೆ, ಇದು ಕಾನ್ಸ್ಟೆಂಟ್ ಅರ್ಥ. ಟೋಟಲ್ ಎನರ್ಜಿ ಆಫ್ ದಿ ಯೂನಿವರ್ಸ್ ರಿಮೈನ್ ಕಾನ್ಸ್ಟೆಂಟ್. ಅರ್ಥ ಆಯ್ತಾ ಏನ್ರಪ್ಪ? ಇದು ಕ್ಲಿಯರ್ ಆಯ್ತಾ? ಇದು ನೆಕ್ಸ್ಟ್ ನೋಡಿ ಏನಿದೆ ಅಂತಂದ್ರೆ, ಗಿವನ್ ಥರ್ಮೋಡೈನಮಿಕ್ ಇಕ್ವೇಶನ್. ದೇ ಹ್ಯಾವ್ ಗಿವನ್ ಒನ್ ಥರ್ಮೋಡೈನಮಿಕ್ ಇಕ್ವೇಶನ್. ಒಂದು ಥರ್ಮೋಡೈನಮಿಕ್ ಇಕ್ವೇಶನ್ ಕೊಟ್ಟಿದ್ದಾರೆ. 2H2 plus O2 gives 2H2O. The value for this is minus 571.6 kilojoules. This is the delta H value. Heat of decomposition of water is. In calculate ಮಾಡ್ಬೇಕು ನೀವೀಗ heat of decomposition of water ನ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಬಟ್ ಕೊಟ್ಟರೆ ಇಕ್ವೇಶನ್ ನೋಡಿ, ನಾನು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದನ್ನ ಈ ತರದ ಕ್ವಶನ್ಸ್ ಬರುತ್ತೆ ನೋಡಿ. ವಾಟ್ ದೇ ಹ್ಯಾವ್ ಗಿವನ್, 2H2 plus O2 gives 2H2O. Delta H equal to minus 571.6 kilojoules. ಹೌದಾ? ಸೊ ದಿಸ್ ಇಸ್ ಫಾರ್ 2 moles of water. ಇದೇನಿದು 2 moles ಆಯ್ತು. 1 mole ಹೆಂಗ್ ಬರಿಬಹುದು ನಾವು ಇದನ್ನ? ಫಾರ್ 1 mole of water how we can write? H2 plus O2 gives H2 ಅಂತ ಬರಿಬಹುದಾ? or else we can take it as 1/2 O2, ಹೌದಾ? ಫಾರ್ ದಿಸ್ ಡೆಲ್ಟಾ H equal to ಏನಾಗುತ್ತೆ, ಇದ್ರ ಹಾಫ್ ಆಗುತ್ತೆ, ಹೌದಿಲ್ಲ? ಇದ್ರದ್ದು ಏನಾಗುತ್ತೆ, ಹಾಫ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಡಿವೈಡೆಡ್ ಬೈ 2. -71.6 divided by 2 ಎಷ್ಟಾಗುತ್ತೆ ಇದು? 571.6 divided by 2 minus, we have to mention minus 285.8. Okay, 285.8 kilojoules. So this is for 1 mole of water. This is formation. ಇದು ಏನು ನಾನು ಬರೆದಿರೋದು ಏನಿದು? This is for, okay, now see, this is enthalpy of formation of 1 mole of water. ನಾವು ಈಗ ಡಿಸ್ಕಸ್ ಮಾಡಿದ ಏನಿದು? enthalpy of formation of 1 mole of water. ಅವ್ರು ಕೇಳ್ತಾ ಇರೋದೇನು? ವಾಟ್ ದೇ ಆರ್ ಆಸ್ಕಿಂಗ್ ಫಾರ್? ನಾವು ಬರ್ದಿದ್ದೇನಿದು? ಎಂಥಾಲ್ಪಿ ಆಫ್ ಫಾರ್ಮೇಶನ್. ಅವ್ರು ಕೇಳ್ತಾ ಇರೋದೇನು? ಎಂಥಾಲ್ಪಿ ಆಫ್ ಡಿಕಂಪೋಸಿಷನ್. 1 mole ವಾಟರ್ ಡಿಕಂಪೋಸ್ ಮಾಡ್ರಿ. H2O gives H2 plus 1/2 O2. ಎಷ್ಟು ಎನರ್ಜಿ ಬರುತ್ತೆ ಹೊರಗಡೆ? ಇಷ್ಟು ರೆಡಿ ಮಾಡ್ಬೇಕಾದ್ರೆ ಇಷ್ಟು ಎನರ್ಜಿ ರಿಲೀಸ್ ಆಗುತ್ತಾ? ಸೊ ಇದನ್ನ ಡಿಕಂಪೋಸ್ ಮಾಡ್ಬೇಕಾದ್ರೆ we have to supply plus 285.8 kilojoules of energy. ಇಷ್ಟು ಎನರ್ಜಿ ಏನು ಮಾಡ್ಬೇಕು ನಾವೀಗ? ಸಪ್ಲೈ ಮಾಡಬೇಕು. ದಟ್ ಈಸ್ ದ ಆನ್ಸರ್. ಯಾವ್ದಾಗುತ್ತೆ ನೋಡ್ರಿ, ಎಲ್ಲಿದೆ ಇದು? ವೇರ್ ಇಟ್ ಈಸ್ 285 plus 285.8 kilojoules. Option D is our answer.
ನೆಕ್ಸ್ಟ್ ಇದನ್ನ ಹೇಳಬೇಕಪ್ಪ. ದ ಪ್ರೊಸೆಸ್ ಇಸ್ ಸ್ಪಾಂಟೇನಿಯಸ್. ನೋಡ್ರಿ ಪ್ರೊಸೆಸ್ ಯಾವಾಗ ಸ್ಪಾಂಟೇನಿಯಸ್ ಆಗುತ್ತೆ? ಅಟ್ ದಿ ಗಿವನ್ ಟೆಂಪರೇಚರ್. ಇಫ್ ನಮಗೊಂದು ಟೆಂಪರೇಚರ್ ಕೊಟ್ಟಿದ್ದಾರೆ ಅವರು, ಹೌದಾ, ಆ ಟೆಂಪರೇಚರ್ ಅಲ್ಲಿ ಪ್ರೊಸೆಸ್ ಏನಾಗಬೇಕು? ನಮಗದು ಸ್ಪಾಂಟೇನಿಯಸ್ ಆಗಬೇಕು. ಯಾವಾಗ ಆಗುತ್ತೆ? delta G is equals to delta H minus T into delta S. They have given one temperature. At that temperature, ಇದು ಯಾವಾಗ ನಮಗೆ ಸ್ಪಾಂಟೇನಿಯಸ್ ಆಗುತ್ತೆ? ಯಾವ ತರ ಇರ್ಬೇಕು ವ್ಯಾಲ್ಯೂಸ್ ಇವೆಲ್ಲ? ಈ ವ್ಯಾಲ್ಯೂಗಳು ಏನೇನಿದ್ರೆ ನಮ್ಗೆ ಇದು ಸ್ಪಾಂಟೇನಿಯಸ್ ಆಗುತ್ತೆ? ಇವೆಲ್ಲ ವ್ಯಾಲ್ಯೂಸ್ ಯಾವ ತರ ಇದ್ರೆ ಸ್ಪಾಂಟೇನಿಯಸ್ ಆಗುತ್ತೆ? ಫಾರ್ ಸ್ಪಾಂಟೇನಿಯಸ್ ಪ್ರೊಸೆಸ್ ಏನ್ ಇರ್ಬೇಕಂತ ಹೇಳಿದ್ವಿ ನಾನು? ಫಾರ್ ಸ್ಪಾಂಟೇನಿಯಸ್ ಪ್ರೊಸೆಸ್ delta G must be less than 0. ಹೌದಾ? ಲೆಸ್ ದೆನ್ 0 ಅಂದ್ರೆ ಏನು? ನೆಗೆಟಿವ್ ಇರಬೇಕಾ? ಡೆಲ್ಟಾ ಜಿ ವ್ಯಾಲ್ಯೂ ಏನಿರ್ಬೇಕು? ನೆಗೆಟಿವ್ ಇರಬೇಕು. ಡೆಲ್ಟಾ ಎಚ್ ಹೆಂಗಿರ್ಬೇಕು? ಡೆಲ್ಟಾ ಎಚ್ ಇಟ್ ಮಸ್ಟ್ ಬಿ ಲೆಸ್ ದೆನ್ 0. ಸೊ ಡೆಲ್ಟಾ ಎಚ್ ಏನಿರ್ಬೇಕು? ನಮ್ಗೆ ನೆಗೆಟಿವ್ ಇರಬೇಕು. ಡೆಲ್ಟಾ ಎಸ್ ಏನಿರ್ಬೇಕು? ಗ್ರೇಟರ್ ದೆನ್ 0. ಹಂಗಾದ್ರೆ ಡೆಲ್ಟಾ ಎಸ್ ಒಂದು ಏನಿರ್ಬೇಕು? ಪಾಸಿಟಿವ್ ಇರಬೇಕು. ನೋಡಿ ಯಾವ್ದಾಗತ್ ನೋಡ್ರಿ ಆನ್ಸರ್ ಈಗ. ವಿಚ್ ವಿಲ್ ಬಿ ಅವರ್ ಆನ್ಸರ್? delta H is positive, delta H is negative, delta S is positive, delta H positive, delta H positive. ನೋಡಿಕೊಳ್ಳಿ ಗೊತ್ತಾಗ್ಬಿಡುತ್ತೆ. ಸೊ ಡೆಲ್ಟಾ ಎಚ್ ಮಸ್ಟ್ ಬಿ ನೆಗೆಟಿವ್ ಫಾರ್ ಸ್ಪಾಂಟೇನಿಟಿ. ಸ್ಪಾಂಟೇನಿಯಸ್ ಆಗಬೇಕಾದ್ರೆ ಡೆಲ್ಟಾ ಎಚ್ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಸೊ ಡೆಲ್ಟಾ ಎಸ್ ಪಾಸಿಟಿವ್ ಇರುತ್ತೆ, ಡೆಲ್ಟಾ ಜಿನೂ ನೆಗೆಟಿವ್ ಇರುತ್ತೆ. ಕ್ಲಿಯರ್ ಆಯ್ತಾ ಇದು? ದ ವ್ಯಾಲ್ಯೂ ಆಫ್ ಎಂಟ್ರೋಪಿ ಆಫ್ ದಿ ಸೋಲಾರ್ ಸಿಸ್ಟಮ್. ವಾಟ್ ಹ್ಯಾಪನ್ಸ್ ಟು ದಿ ವ್ಯಾಲ್ಯೂ ಆಫ್ ಎಂಟ್ರೋಪಿ ಆಫ್ ದಿ ಸೋಲಾರ್ ಸಿಸ್ಟಮ್? ಸೊ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ನೆಕ್ಸ್ಟ್ ಇದು ನೋಡ್ರಿ, ಇಂಟ್ರೆಸ್ಟಿಂಗ್ ಇದೆ ಕ್ವಶನ್ ಇದು. The ratio of heats liberated at 298 Kelvin from the combustion of 1 kg of coke. 1 kg coke ತಗೊಂಡು ಏನ್ ಮಾಡಿದ್ವಿ ನಾವು? ಕಂಬಷನ್ ಮಾಡಿದೀವಿ. ಹೌದಾ? coke by burning water and by burning water gas obtained from kg of coke. kg of coke is, ನೋಡ್ರಿ ಸಿಂಪಲ್ ಇದೆ ನೋಡ್ರಿ. ಇದೆ ಏನ್ ಕೇಳ್ತಾರ ಅಂತಂದ್ರ ರೇಷಿಯೋ ಕೇಳ್ತಾರ. ರೇಷಿಯೋ ಅಂತಂದ್ರೆ ಏನು? heat liberated at 298 Kelvin from the combustion of 1 kg of coke and by burning water gas. ನೋಡ್ರಿ ಈಗ ನಾವ್ ಏನ್ ಮಾಡತ್ತಾರ ಅಂತಂದ್ರ ಅವರು ದೇ ಆರ್ ಬರ್ನಿಂಗ್ ವಾಟರ್ ಗ್ಯಾಸ್. ಅವ್ರು ಏನ್ ಮಾಡತ್ತಾರ ಅಂತಂದ್ರ they have taken 1 kg of coke. 1 kg coke ತಗೊಂಡಿದ್ದಾರೆ. ಹೌದಾ? and they have taken the same amount of water gas ತಗೊಂಡಿದ್ದಾರೆ. ಹೌದಾ? ಇವೆರಡನ್ನು ಬರ್ನ್ ಮಾಡತ್ತಾರ. ಸೊ ಇವೆರಡನ್ನು ಬರ್ನ್ ಮಾಡಿದಾಗ ಅಲ್ಲಿ ಏನ್ ಬರುತ್ತಲ್ಲ ಎನರ್ಜಿ, ಹೌದಾ, ಅದ್ರದ್ದು ಏನ್ ಮಾಡ್ಬೇಕು ನಾವೀಗ? ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌ ಟು ಕ್ಯಾಲ್ಕುಲೇಟ್ ದಿ ರೇಷಿಯೋ? ಏನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕು? ಎಂಥಾಲ್ಪಿ ಆಫ್ ಬರ್ನಿಂಗ್ ಆಫ್ ಕೋಕ್. ಅವ್ರು ಏನ್ ಕೊಟ್ಟಿದ್ದಾರೆ? ಅಸ್ಯೂಮ್ ಕೋಕ್ ಬಿ 100% ಕಾರ್ಬನ್. ಕೋಕ್ 100% ಕಾರ್ಬನ್ ಇದೆ ಅಂತ ಅನ್ಕೋತೀನಿ ನಾನು. ಹೌದಾ? ಕೋಕ್ ಡಿವೈಡೆಡ್ ಬೈ ಎಂಥಾಲ್ಪಿ ಆಫ್ ಬರ್ನಿಂಗ್ ಆಫ್ ವಾಟರ್ ಗ್ಯಾಸ್. ಇದ್ರ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಲೈಕ್ ದಿಸ್. ಈ ತರ ಕ್ಯಾಲ್ಕುಲೇಟ್ ಮಾಡೋಣ ಇದನ್ನ. ಕ್ವಶನ್ ಅರ್ಥ ಇದೆ ಏನಂತೇಳಿ? ಅವ್ರು ಏನ್ ಕೊಟ್ಟಿದ್ದಾರೆ? ಗಿವನ್ ಒಂದ್ ಸ್ವಲ್ಪ ಡೇಟಾ ನೋಡ್ಕೊಳ್ಳಿ. ಗಿವನ್ ಡೇಟಾ, ಗಿವನ್ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ and H2 as 393, 285, 285 respectively at 298 Kelvin. ವ್ಯಾಲ್ಯೂಸ್ ಅವರೇ ಕೊಟ್ಟಿದ್ದಾರೆ ನೋಡ್ರಿ ಎಲ್ಲಾನು. ಈ ತರ ಕೇಳಿದಾಗ ಫಸ್ಟ್ ಏನ್ ಬರ್ಕೋಬೇಕು ಗೊತ್ತಾ? ನಾವು ರಿಯಾಕ್ಷನ್ ಬರ್ಕೋಣ. ಅವ್ರು ಕೊಟ್ಟಿರೋ ರಿಯಾಕ್ಷನ್ ಬರ್ಕೋಣ. ಏನು? ಎಂಥಾಲ್ಪಿ ಆಫ್ ಏನ್ ಕೊಟ್ಟಿದ್ದಾರೆ ಅವರು? ವಾಟ್ ದೇ ಹ್ಯಾವ್ ಗಿವನ್ ನೋಡಿ.
ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಕೋಕ್ ಸಿ ಪ್ಲಸ್ O2 CO2 ಹೌದಾ. ಇದು ಎಂಥಾಲ್ಪಿ ವ್ಯಾಲ್ಯೂ ಎಷ್ಟಿದೆ ಡೆಲ್ಟಾ H ಈಕ್ವಲ್ ಟು ಹೌದಾ. ಎಂಥಾಲ್ಪಿ ಫಾರ್ CO2 ಎಷ್ಟು ಕೊಟ್ಟಿದ್ದಾರೆ ಅವರು 393.5 ಇದೆ, ಅದು 393.5 ಕಿಲೋ ಜೂಲ್ಸ್ ಹೌದಾ. ನೆಕ್ಸ್ಟ್ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ವಾಟರ್ ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ವಾಟರ್ ಗ್ಯಾಸ್ ಅಂದ್ರೆ ಏನು? the ratio of enthalpy of combustion of coke to the enthalpy of combustion of water gas. Okay, so they have given this one, C plus O2 gives CO2. The enthalpy of formation of carbon dioxide is 393.5 kilojoules. So this is enthalpy of formation of carbon dioxide, and the enthalpy of formation of carbon monoxide, here they have given so this is enthalpy of what is this combustion. It is not formation, it is combustion. Enthalpy of combustion of carbon dioxide, it is not formation, it is combustion. Enthalpy of combustion of carbon dioxide is equals to 393.5 kilojoules. Enthalpy of combustion of carbon monoxide equal to 285 kilojoules, and that of enthalpy of combustion of the last one, hydrogen. This is also 285 kilojoules, isn't it? So here the ratio will be enthalpy of combustion of coke is nothing but enthalpy of combustion of coke divided by enthalpy of combustion of water gas. So they told that coke is 100% carbon, means delta H is CO2. Coke means delta H CO2, and water gas is equal to what? What do you mean by water gas? The mixture of CO plus H2 is called as water gas. So we can take it as the sum of these two. So here we can take it this as delta H CO2 divided by delta H CO plus delta H H2 ಹೌದಾ. ಸೊ ಇದು ಡೆಲ್ಟಾ H CO2 ಅಂದ್ರೆ ಏನು? ಕೋಕ್ದು. ಆಮೇಲೆ ಇದೇನಾಯ್ತದು, ದಿಸ್ ಈಸ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ದಿಸ್ ಈಸ್ ಹೈಡ್ರೋಜನ್, ವಾಟರ್ ಗ್ಯಾಸ್. ಹೌದಾ. ವ್ಯಾಲ್ಯೂ ಎಷ್ಟಿದೆ ಇದು? ದಿಸ್ ಈಸ್ 393.5 ಕಿಲೋ ಜೌಲ್ಸ್ ಡಿವೈಡೆಡ್ ಬೈ ಇದೆಷ್ಟಿದೆ ಸಮ್ ಮಾಡ್ಬೇಕಲ್ಲ ನಾವು ಇದನ್ನ. ಇಟ್ ಈಸ್ 285 ಪ್ಲಸ್ 285 ಕಿಲೋ ಜೌಲ್ಸ್. ಸೊ ಕಿಲೋ ಜೌಲ್ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ವಿಲ್ ಬಿ how much it is? Calculate ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ. The ratio will be how much? 393.5 divided by 285 plus 285. So it is found to be 0.69 divided by 1. So the ratio will be, therefore ratio will be how much? 0.69:1. Option B is our answer. Option B is our answer. ನೋಡಿ ಆಪ್ಷನ್ ಬಿ ಏನಾಗುತ್ತೆ ನಮ್ದೀಗ ಆನ್ಸರ್ ಆಗುತ್ತೆ. ಕ್ಲಿಯರ್? ಆರ್ ಯು ಫಾಲೋವಿಂಗ್? ಅರ್ಥ ಆಗ್ತಿದೆಯಾ ಇದು? ಆರ್ ಯು ಫಾಲೋವಿಂಗ್? Okay, we'll go for next question ನೋಡಿ. 10th one. See. In the reaction, S plus 3/2 O2 gives SO3 plus 2x kilojoules and SO2 plus 1/2 O2 gives SO3 plus y kilojoules. Heat of formation of SO2 is SO2. ನೋಡಿ ಇದನ್ನ ನಾವು ಆಲ್ರೆಡಿ ಫಸ್ಟ್ PUC ದಾಗ ಡಿಸ್ಕಸ್ ಮಾಡ್ತಿದೀವಲ್ಲ. ಸಿಂಪಲ್ ಇದೆ, SSL ಮೇಲೆ ಇರೋ ಕ್ವೆಶ್ಚನ್ ಇದು. ಸಿ ಫಸ್ಟ್ ರೈಟ್ ಗಿವನ್ ಇಕ್ವೇಶನ್ S plus 3/2 O2 that gives SO3. They have given plus 2x, means this much of amount of heat is released. So we can take this as delta H is equals to minus 2x kilojoules, because if heat is given in the product side, that is called as exothermic reaction.
ಪ್ರೊಡಕ್ಟ್ ಸೈಡ್ ಹೀಟ್ ಬಂದ್ರೆ ಏನಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಕ್ಸೋಥರ್ಮಿಕ್ ಏನ್ ಬರ್ತೀವಿ ನಾವು ಮೈನಸ್ ಅಂತ ಬರಿತೀವಿ ಹೌದಾ. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಇದು ನಮ್ದು ಇಕ್ವೇಶನ್ ನಂಬರ್ 1. ಲೆಟ್ಸ್ ಟೇಕ್ ದ ಸೆಕೆಂಡ್ ಒನ್. SO2 plus 1/2 O2 gives SO3. Here also this much amount, Y amount of heat is liberated. So delta H equal to minus Y kilojoules. Call this as equation number 2. We need to calculate heat of formation of SO2. Heat of formation of SO2. So how do you form SO2? Required equation. Which equation we need? S plus O2 gives SO2. S plus O2 gives SO2. This is our required equation. We need to calculate delta H for this reaction. This reaction in calculate ಮಾಡಬೇಕು, delta H ನ calculate ಮಾಡಬೇಕು ಹೌದಾ. ಸಿಂಪಲ್ ಥಿಂಗ್ ಏನ್ ಮಾಡಬೇಕು ನಾವೀಗ, we have to take S ಎಲ್ಲಿದೆ, ಇದು ಈ ಕಡೆ ಇದೆಯಾ, ಸೊ ರಿಯಾಕ್ಟೆಂಟ್ ಸೈಡ್ S ಇದೆ. ಸೊ ಟೇಕ್ ಇಕ್ವೇಶನ್ 1 ಪ್ಲಸ್ ಏನ್ ಮಾಡೋಣ, ಇದಕ್ಕೆ ನಾವು ಸಮ್ ಮಾಡೋಣ. ಸೊ ವಾಟ್ we have to add, so this is in the product side, SO2 is given in the product side, plus reverse of this equation number 2. Reverse of equation number 2. Let's do that. ಇದನ್ನ ಆಡ್ ಮಾಡೋಣ ಈಗ. S plus 3/2 O2 gives SO3. And this one, here reverse we have to write, SO3 gives SO2 plus 1/2 O2. So for this delta H is equals to how much it is? Minus 2x. Here for this delta H equal to how much? Here the reaction is reversed, so it becomes plus Y. Isn't it? It becomes plus Y. So now let's add them. You are going to add modona. SO3 cancelled out. So here 3/2 O2 minus 1/2 O2. ಏನಾಗುತ್ತೆ ನೋಡಿ, 3/2 O2 minus 1/2 O2. 3/2 minus 1/2. It will be 1. So it will be O2 only. So overall we got equation as S plus O2 gives SO2. Okay. So ಇದನ್ನ add ಮಾಡ್ಬಿಡೋಣ. ಏನಾಗುತ್ತೆ, delta H equal to minus 2x plus Y. Minus 2x plus Y, or else we can write delta H equal to Y minus 2x. Y minus 2x kilojoules. Y minus 2x. Isn't it? Y minus 2x. So option C is answer. ನೋಡಿ option C ಏನಾಗುತ್ತೆ ನಮ್ದೀಗ ಆನ್ಸರ್ ಆಗುತ್ತೆ. Option C is our answer. Is it clear? It's very good. Next move to question number 11. Question number 11. First is the question. The correct statement regarding entropy is. The correct statement regarding entropy. Entropy ಬಗ್ಗೆ correct statement ಹೇಳಬೇಕು ಹೌದಾ, about entropy. Check it out. At 0 degrees Celsius, the entropy of a perfectly crystalline solid is 0. This is wrong. Entropy is 0 at absolute 0 temperature. Entropy of a perfect crystalline solid is 0 at absolute temperature. This is wrong. 0 degrees Celsius is how much it is? It is 273 Kelvin. At absolute 0 temperature, absolute 0 means 0 Kelvin. Absolute 0 means 0 Kelvin. Absolute 0. The entropy of all crystalline substances is 0. All crystalline substances 0. Is it right? See, not all the crystalline substances, but perfectly crystalline substance is 0. But they are given all crystalline substance because crystalline substance have got defect. So for the due to the presence of defect, their entropy never be equal to 0. This is also wrong. Defect ಇರ್ತಾವದಿಲ್ಲ ಅದರಲ್ಲಿ.
ಡಿಫೆಕ್ಟ್ ಇರೋ ಸಲುವಾಗಿ ಅದರ ಎಂಟ್ರೋಪಿ ಜೀರೋ ಆಗೋದಿಲ್ಲ. ಎಲ್ಲಾ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಪರ್ಫೆಕ್ಟ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಇದ್ರೆ ಮಾತ್ರ ಜೀರೋ ಇರುತ್ತೆ. At absolute zero temperature, entropy of a perfectly crystalline substance is positive. It is zero, but positive ಅಂತ ಕೊಟ್ಟಿದ್ದಾರೆ, ಇದು wrong. At absolute zero temperature, entropy of a perfectly crystalline solid is zero. This is right. Absolute zero ಅಂತಂದ್ರೆ 0 Kelvin. Entropy of a perfectly crystalline substance is zero. Sorry, entropy in a zero irutte, not delta S. S is itself zero. Clear? Entropy will be zero. Next, if the bond energy of hydrogen to hydrogen, bromine to bromine, hydrogen to bromine are 433, 192 and 364 kilojoules per mole respectively, then delta H naught for the reaction. For this reaction, how much will be delta H naught? How much will be delta H naught? See, let's write delta H naught is equals to enthalpy of reactant minus enthalpy of product. Enthalpy of product. Enthalpy of reactant minus enthalpy of product can give the reaction enthalpy. Enthalpies of product. So first write. Let's write the equation. Equation ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. They have given H2 plus Br2 gives 2HBr. So 1 mole of hydrogen react with 1 mole of bromine gives 2 moles of HBr. 2 moles of HBr. So they have given the values. Illondistu value kottidare nodri. H2 plus Br2 gives 2 HBr. The bond energies of hydrogen to hydrogen bond, bromine to bromine bond, hydrogen to bromine bond. They have given. Here we have to calculate this one. Hydrogen to bromine bond. This one they have given delta H equal to 433. 433 kilojoules. Kilojoules. For this one, HBr they have given. Isn't it? For HBr they have given it as how much it is? 433 4. Hydrogen to hydrogen. Okay, let's see. Hydrogen is dissociated to give 2H. For this reaction they have given 433. This is not 433 here. For this they have given 433. And that for of bromine, here Br2 is converted into 2Br. For this they have given how much? 192. 192. And then that of HBr, H plus Br gives HBr. They have given HBr delta H is equals to 364. 364. Okay, so now we have to calculate this one. See, delta H equal to, it's very good, delta H equal to enthalpies of reactant minus enthalpy of product. Enthalpy of reactants are how much? Summation of enthalpies of reactant. Enthalpies of reactant, hydrogen is reactant and bromine is reactant. So here we have to sum them. 433 plus 192 minus enthalpies of product. Enthalpy of product is how much? 2 into HBr, 364. No need to write these things. Okay. This is equal to how much? 625 minus 728. It will be minus 103 kilojoules.
103 kilojoules. Yes. Option A is our answer. See, option A is our answer. Option A ಏನಾಗುತ್ತೆ ಈಗ ಆನ್ಸರ್ ಆಗುತ್ತೆ ನೋಡ್ರಿ. ಈ ತರ ಕ್ವಶನ್ ಕೊಟ್ಟಾಗ ಏನ್ ಮಾಡ್ಬೇಕು ಗೊತ್ತಾ, ಅವರು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಕೊಟ್ಟಿರ್ತಾರ, ನೀವು ಅದು ಫಾರ್ಮೇಶನ್ ಎಂಥಾಲ್ಪಿ ಅಥವಾ ಡಿಸೋಸಿಯೇಷನ್ ಎಂಥಾಲ್ಪಿ, ಕಂಬಷನ್ ಎಂಥಾಲ್ಪಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಕ್ಲಿಯರ್? ನೆಕ್ಸ್ಟ್, a reaction has both delta H and delta S negative. ನೋಡ್ರಿ, delta H ನೆಗೆಟಿವ್ ಇದೆ ಅಂತ, delta S ನೆಗೆಟಿವ್ ಇದೆ. The rate of reaction ಏನಾಗುತ್ತೆ ಅಂತ ಚೆಕ್ ಮಾಡ್ಬೇಕು. ನೋಡ್ರಿ, they have given on reaction. For that reaction delta H equal to negative, and even delta S is also negative. Delta S negative, delta H negative. ಹೌದಾ? ಏನೇನಾಗುತ್ತೆ ರಿಯಾಕ್ಷನ್ ನೋಡಬೇಕು. increases with increase in temperature. ನೋಡಿ, ರೇಟ್ ಆಫ್ ರಿಯಾಕ್ಷನ್ ಆಗುತ್ತೆ increases with increase in temperature. ನೋಡೋಣ ಇಲ್ಲಿ. ಹೌದಾ? For any chemical reaction, A plus B gives C. For this reaction, if delta H equal to negative, so ಏನಿದು exothermic reaction. ಹೌದಾ? ಓಕೆ. ಸೊ ಏನ್ ಕೇಳ್ತಿದಾರೆ ಅಂತಂದ್ರೆ, ವಾಟ್ ಹ್ಯಾಪನ್ಸ್ ಟು ದಿಸ್ ರೇಟ್ ಆಫ್ ರಿಯಾಕ್ಷನ್ ಗೆ ಏನಾಗುತ್ತೆ? ಡೆಲ್ಟಾ ಎಚ್ ನೆಗೆಟಿವ್ ಇದ್ರೆ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ, ಡೆಲ್ಟಾ ಎಸ್ ನೆಗೆಟಿವ್ ಇದ್ರೆ ರೇಟ್ ಆಫ್ ರಿಯಾಕ್ಷನ್ ಗೆ ಏನಾಗುತ್ತೆ? ಹೌದಾ? ಸೊ ವಿ ಕ್ಯಾನ್ ಸಾಲ್ವ್ ದಿಸ್ ಬೇಸ್ಡ್ ಆನ್ ಇಫ್ ಡೆಲ್ಟಾ ಎಚ್ ಇಸ್ ನೆಗೆಟಿವ್, ದಿಸ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಕಾರ್ಡಿಂಗ್ ಟು ಲೇ ಚಟ್ಲಿಯರ್ ಪ್ರಿನ್ಸಿಪಲ್ ಏನಾಗುತ್ತೆ ನಿಮಗೆ? ಅಕಾರ್ಡಿಂಗ್ ಟು ಲೇ ಚಟ್ಲಿಯರ್ ಪ್ರಿನ್ಸಿಪಲ್, ಇಫ್ ಯು ಇನ್ಕ್ರೀಸ್ ಟೆಂಪರೇಚರ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? ಬ್ಯಾಕ್ವರ್ಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಬಿಕಾಸ್ here if forward reaction is exothermic, backward reaction will be endothermic. If you increase the temperature, this system will absorb the temperature, so backward reaction increases, rate of reaction decreases. Rate ಏನಾಗುತ್ತೆ ನಮಗೆ? ಡಿಕ್ರೀಸ್ ಆಗುತ್ತೆ. Rate of reaction decreases. So option A is wrong. ನಮ್ಗೆ ಏನಾಗಬೇಕು? ಎಕ್ಸೋಥರ್ಮಿಕ್ ಇತ್ತು ಅಂತಂದ್ರೆ ನೀವು ಟೆಂಪರೇಚರ್ ಕಡಿಮೆ ಮಾಡಿದ್ರೆ ರೇಟ್ ಇನ್ಕ್ರೀಸ್ ಆಗುತ್ತೆ. ಹೌದಾ? ಬಟ್ ದೇ ಹ್ಯಾವ್ ಗಿವನ್ ಇನ್ ರಾಂಗ್ ವೇ. Option B cannot be predicted for change in temperature. Yes, we can predict. This is wrong. We can predict increase with decrease in temperature. ಇದರ ಪ್ರಕಾರ ಹೇಳ್ಬೋದು ನಾವು, if you decrease the temperature, rate of reaction increases. And there is one more accurate formula for this. K is equals to A into E raised to minus A divided by RT. This is our Arrhenius equation. So this is our rate of reaction. Howda? So now what I am going to do is, we can write this as K is equals to A into E raised to minus, means we can write in this way, no? A divided by RT, isn't it? Are you getting this? Okay, now ಇದು ನೆಗೆಟಿವ್ ಇದೆ ಅಂತ ಏನು ಬರಿಬಹುದು ನಾವು? A divided by ಅಂತ ಬರಿಬಹುದಾ? ಹೌದಾ? ಸೊ ಈಗ ಏನಾಗುತ್ತೆ ನೋಡ್ರಿ, ಈಗ from this equation, if you increase the temperature, ನೋಡಿ ಏನಿದೆ ಇದು? K is inversely proportional to EA divided by RT. ಹೌದಾ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆಯಾ? ಇಫ್ ಯು ಇನ್ಕ್ರೀಸ್ ದಿ ಟೆಂಪರೇಚರ್, ನೀವೇನಾದ್ರೂ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ನೋಡಿ, ಆನ್ ಇನ್ಕ್ರೀಸಿಂಗ್ ಟೆಂಪರೇಚರ್ ದ ವ್ಯಾಲ್ಯೂ EA divided by RT decreases. This entire value decreases. As this value decreases, K value increases. The value of K increases. Nodi. On decreasing temperature, temperature decrease madre. If you increase the temperature, this entire value decreases. Nodi, temperature increase madre. E raised to EA divided by RT antide. You temperature increase madre, entire value ಏನಾಗುತ್ತೆ? decrease ಆಗುತ್ತೆ. ಹೌದಾ? ಇದು entire value decrease ಆದ್ರೆ K is inversely proportional. ಹೌದಾ? ಈ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಏನಾಗುತ್ತೆ? ನಮ್ಮ K ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಅಪಾನ್ ಇನ್ಕ್ರೀಸಿಂಗ್ ಟೆಂಪರೇಚರ್, ದಿಸ್ ವ್ಯಾಲ್ಯೂ ಡಿಕ್ರೀಸಸ್. ಅಪಾನ್ ಡಿಕ್ರೀಸಿಂಗ್ ಆಫ್ ದಿಸ್ E raised to A divided by RT, the K value increases. So rate of reaction increases. So ಹಂಗಾದ್ರೆ ಏನಾಯ್ತು? The rate of reaction increases with the decrease in temperature. For delta H is negative and delta S is negative, the rate of reaction increases with the decrease in temperature. Option C is our answer.
Next, the reaction in which delta H is greater than delta U. ಯಾವ ರಿಯಾಕ್ಷನ್ ಅಲ್ಲಿ ಡೆಲ್ಟಾ ಎಚ್ ಡೆಲ್ಟಾ ಯು ಗಿಂತ ಜಾಸ್ತಿ ಇದೆ ಅಂತ ಹೇಳ್ಬೇಕಂತೆ. ದ ಫಾರ್ಮುಲಾ ನೆನಪಿದೆ, ಇದು ಥರ್ಮೋಡೈನಮಿಕ್ಸ್. ದ ರಿಲೇಶನ್ಶಿಪ್ ಬಿಟ್ವೀನ್ ಡೆಲ್ಟಾ ಎಚ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಯು ಪ್ಲಸ್ delta NgRT. Do you remember this one? The relationship between delta H and delta U. Okay, where delta Ng is equals to delta Ng andre idu change in the number of moles of gaseous product. Number of moles of gaseous product minus number of moles of gaseous reactant. Okay, so for option A we'll write this is gas, this is gas, this is gas, all are gases. Delta Ng ಎಷ್ಟಾಗುತ್ತೆ ನೋಡ್ರಿ ಇದಕ್ಕೆ. Delta Ng is equals to product ಎಷ್ಟಿದೆ 2 minus 2 minus 2 equal to 0. So if this factor becomes equal to 0, the entire whole term becomes equal to 0. For equation A, delta H equal to delta U. Option A ಏನಾಯ್ತು, delta H delta U ಎರಡು ಏನಾದ್ರು ಈಗ ಈಕ್ವಲ್ ಆದವು. ಹೌದಾ? ಈಗ ಏನ್ ಮಾಡೋಣ, ಇದು ನೋಡೋಣ. ಆಪ್ಷನ್ ಬಿ ನೋಡೋಣ. This is solid, this is solid, this is gas. So delta Ng ಏನಾಗುತ್ತೆ, delta Ng is equals to 1 minus 0 ಆಗುತ್ತಾ. So this is equals to 1. ಯಾಕಂದ್ರೆ ಇಲ್ಲಿ ಗ್ಯಾಸ್ ಇರೋದು ಒಂದೇ, ಇದು ಪ್ರಾಡಕ್ಟ್. ಹೌದಾ? ಸೊ ಇಲ್ಲಿ ಬರೆಯೋಣ, delta H is equals to delta U plus 1 ಆಗುತ್ತೆ. ಇದು 1 into RT. So the value of delta H is the sum of these two. ಎರಡು ಕೂಡಿಸಿರೋದಕ್ಕೆ ಈಕ್ವಲ್ ಆಗುತ್ತೆ. ಸೊ ಹಂಗಾರೆ ಜಾಸ್ತಿ ಯಾವುದು, ಡೆಲ್ಟಾ ಎಚ್. ಸೊ ಡೆಲ್ಟಾ ಎಚ್ ಈಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಯು. ಆಪ್ಷನ್ ಸಿ ನೋಡೇ ಬಿಡೋಣ. ಪ್ರಾಡಕ್ಟ್ ಎಷ್ಟಿದೆ 2, ರಿಯಾಕ್ಟೆಂಟ್ ಎಷ್ಟಿದೆ 4. ಸೊ ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ಸ್ ಟು 2 minus 4. 2 minus 4 ಎಷ್ಟಾಗುತ್ತೆ, ಇದು -2. ಹೌದಾ? ನೋಡಿ ಇಲ್ಲಿ ಏನಾಗುತ್ತೆ, delta H equal to delta U minus 2 RT. Here delta U ದಲ್ಲಿ ಒಂದು ಸ್ವಲ್ಪ ವ್ಯಾಲ್ಯೂ ಕಳೆದ್ರೆ delta H equal ಆಗುತ್ತೆ. So therefore delta U is greater than delta H here. Option D ಒಂದು ನೋಡೇ ಬಿಡೋಣ. Option D ಏನಾಗುತ್ತೆ ನೋಡ್ರಿ. What will be our option D? Here this is liquid consider ಮಾಡುವಾಗಿಲ್ಲ, gaseous product ಮಾತ್ರ. 1 minus 3 delta Ng ಏನಾಗುತ್ತೆ, 1 minus 3 equal to -2. ಇಲ್ಲಿ same delta H equal to delta U minus 2 RT. Here also delta U is greater than delta H. So which is correct answer? Which option is correct? ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ವಿಚ್ ಇಸ್ ಅವರ್ ರೈಟ್ ಆನ್ಸರ್? ನೋಡಿ, for first one this is delta H equal to delta U. For second one delta H is greater than delta U. Third one delta U is greater than delta H. Even fourth one is also delta U is greater than delta H. Yes, option B is our answer. Option B is our answer. You see, this is last equation, last question. When same quantity of heat is absorbed by system at two different temperatures, T1 and T2, such that T1 is greater than T2, change in entropies delta S1 and delta S2 respectively. Note avaru ಎರಡು ಸಿಸ್ಟಮ್ ತಗೊಂಡಾರ. They have taken two system number 1, this is system number 2. ಹೌದಾ? ಇದರ ಟೆಂಪರೇಚರ್ ಏನಿದೆ, T1 ಇದೆ. ಇದರ ಟೆಂಪರೇಚರ್ ಏನಿದೆ, T2 ಇದೆ. ಹೌದಾ? ಸೊ T1 ಈಸ್ ಗ್ರೇಟರ್ ದನ್ T2. T1 ಟೆಂಪರೇಚರ್ ಜಾಸ್ತಿ ಇದೆ, T2 ಕಡಿಮೆ ಇದೆ. ಹೌದಾ? ದೇ ಹ್ಯಾವ್ ಗಿವನ್ ಸೇಮ್ ಅಮೌಂಟ್ ಆಫ್ ಹೀಟ್ ಟು ದಿ ಬೋತ್ ದಿ ಸಿಸ್ಟಮ್. ಎರಡು ಸಿಸ್ಟಮ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಸೇಮ್ ಅಮೌಂಟ್ ಆಫ್ ಹೀಟ್ ಅನ್ನ ಕೊಡ್ತಾರೆ. ಅವಾಗ ಎಂಟ್ರೋಪಿ ವ್ಯಾಲ್ಯೂ ಏನಾಗುತ್ತೆ, ಡೆಲ್ಟಾ ಎಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾರೆ. ಹೌದಾ? ಸೊ ಡು ಯು ನೋ ದಿ ಫಾರ್ಮುಲಾ ಆಫ್ ಡೆಲ್ಟಾ ಎಸ್? ಚೇಂಜ್ ಇನ್ ಎಂಟ್ರೋಪಿ ಇಸ್ ಈಕ್ವಲ್ಸ್ ಟು Q divided by T. ಹೌದಾ? For first system S1 Q divided by T1, and for second system delta S2 is equals to Q divided by T2. ನೇತ್ರಾವತಿ ನಮ್ಮ ಇವತ್ತು ಬಂದಿಯಾ ಕ್ಲಾಸಿಗೆ? ಕ್ಲಾಸ್ ಮಿಸ್ ಮಾಡಬೇಡ, ಅಟೆಂಡ್ ಆಗು.
delta S1 Q divided by T1 delta S2 Q divided by T2. They have given same amount of heat na same ಕೊಟ್ಟಿದ್ದಾರೆ. So ಏನಂತ ಬರೀಬಹುದು ನಾವು ಇದನ್ನ delta S1 is inversely proportional to T1, delta S2 is inversely proportional to, sorry, this is 1 divided by T2, inversely proportional to T2. So now our T1 is greater than T2 ಅಂತ ಹೇಳಿದ್ದಾರೆ. T1 is greater than T2. So as T1 is greater, S1 is smaller, T2 is smaller, S1 is greater, sorry, S2 is greater. Therefore, delta S2 is greater than delta S1. This is our answer. Delta S2 is greater than delta S1. ಯಾವ್ದಾಗುತ್ತೆ ನೋಡಿ ಆಪ್ಷನ್? ಆಪ್ಷನ್ ಎ. Clear?